ಎಲ್ಲ ಬಂದು 4ನೇ ತಾರೀಕು ಸಾಯಂಕಾಲ ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ನೈಟು ಚಾಮುಂಡೇಶ್ವರಿ ಪ್ರೋಗ್ರಾಮ್ಗೆ ಹೊರತು ಸಂತೋಷ ಬರ್ತಿದ್ದಾರೆ. ಅಲ್ಲಿಂದ ಆನೆ ಉತ್ಸವನೂ ಇದೆ. ಆಮೇಲೆ ದಾಸೋಹವೇ ನಿತ್ಯ ದಾಸೋಹ ಮಂಗಳವಾರ ಬೆಳಿಗ್ಗೆಯಿಂದ ಹಿಡಿದು ಟೈಮಿಂಗ್ಸ್ ಹೇಳಿ. ಹಾಯ್, ವೆಲ್ಕಮ್ ಟು ಶ್ರೀ ವಿಲೇಜ್ ವ್ಲಾಗ್. ಸೊ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 17th ಮತ್ತೆ ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಅಂತೇಳಿ ಮತ್ತೆ ಅದನ್ನು ಹೋಗ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಯಾವ ದೇವಸ್ಥಾನ ಏನು ಅಂತೇಳಿ ಮತ್ತೆ ಯಾವುದಕ್ಕೆ ಹೋಗ್ತಾ ಇದ್ದೀನಿ ಅಂತಲೂ ಆ ವಿಡಿಯೋದಲ್ಲಿ ಹೇಳಿದ್ದೆ. 17th ಮತ್ತೆ ಶುಕ್ರವಾರ ಹೋಗ್ತಾ ಇದ್ದೀನಿ ಸೊ ಆ ದಿನ ಇವತ್ತು ಬಂದಾಗಿದೆ. ಸೊ 600 ವರ್ಷಕ್ಕಿಂತ ಹಳೆಯ ಆ ದೇವಸ್ಥಾನಕ್ಕೆ ನಾನು ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ. ಅದರಲ್ಲೂ ಇವತ್ತು ಆಷಾಢದ ಮೊದಲನೇ ಶುಕ್ರವಾರ. ಸೊ ಹಾಗಾಗಿ ದೇವರೇ ನನ್ನನ್ನು ಕರೆಸ್ಕೊಳ್ತಾ ಇದೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಸೊ ಎಷ್ಟೊಂದು ಜನಕ್ಕೆ ನಂತರ ಮೈಸೂರು ಆಷಾಢ ಮಾಸದಲ್ಲಿ ಹೆಣ್ದೇವ್ರಿಗೆ ಹೋದ್ರೆ ಒಳ್ಳೇದು ಅಂತಾರೆ. ಸೊ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಸುತ್ತಮುತ್ತ ಹಳ್ಳಿಲಿ. ನಾನು ತುಂಬಾ ಸಲ ಅನ್ಕೊಂಡಿದ್ದೀನಿ, ಬಟ್ ಈ ರೆಶಲ್ಲಿ ಹೋಗಕ್ಕಾಗುತ್ತಾ, ದರ್ಶನ ಮಾಡಕ್ಕಾಗುತ್ತಾ ಅಂತ ಅನ್ಕೊಂಡಿರ್ತೀವಿ. ಬಟ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಅಲ್ಲಿ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವ್ರಿ ಸೇಮ್ ಇದೆಯೋ ಅದೇ ದೇವ್ರೇನೆ ಇಲ್ಲಿ ಬಂದು ನೆಲೆಸಿರೋ ಅಂಥದ್ದು. ಸೊ ನೀವು ಯಾರಾದರೂ ಆಷಾಢ ಮಾಸದಲ್ಲಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ಬಂದು ಪೂಜೆ ಮಾಡಿಸಿ ನೀವು ಅನ್ಕೊಂಡಿರೋದನ್ನ ಬೇಡ್ಕೊಂಬಂದ್ರೆ ಮನ್ಸಾರೆ ನಿಜವಾಗ್ಲೂ ಆ ತಾಯಿ ನಿರ್ವಹಿಸ್ತಾಳೆ. ಸೊ ಆ ತಾಯಿ ಆಗಸ್ಟ್ 4ನೇ ತಾರೀಕು ತಾಯಿಯ ಜನ್ಮೋತ್ಸವ ಇದೆ. ಸೊ ಸುತ್ತಮುತ್ತ ಹಳ್ಳಿಲಿ ಯಾರ್ಯಾರು ಇದ್ದೀರಾ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಆ ತಾಯಿ ಜನ್ಮೋತ್ಸವಕ್ಕೆ ಬಂದು ಎಲ್ಲರೂ ಆ ತಾಯಿಯ ಆಶೀರ್ವಾದನ ಪಡೆದು ಹೋಗ್ಬೇಕು ಅಂತ ಕೇಳ್ಕೊಂತೀನಿ. ಮತ್ತೆ ಅವತ್ತು ಆಗಸ್ಟ್ 4 ತಾಯಿಯ ಜನ್ಮೋತ್ಸವನೂ ಇದೆ. ಮತ್ತೆ ಆ ಜನ್ಮೋತ್ಸವ ದಿನಕ್ಕೆ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಅವರು ಬರ್ತಾ ಇದ್ದಾರೆ. ಮತ್ತೆ ಆನೆ ಅಂಬಾರಿ ಉತ್ಸವನೂ ಇದೆ. ತಾಯಿಯ ದರ್ಶನನ ಎಲ್ಲರೂ ಮಾಡಿ. ಸೊ ನಾನು ಮತ್ತೆ ನಿಮ್ಗೆಲ್ಲರಿಗೂ ದೇವಸ್ಥಾನ ಹತ್ರ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನಾನು ಹೇಳ್ದಂಗೆ ನೋಡಿ, ಇದೇ ತುರ್ವೇಕೆರೆ ರೋಡ್ ತೀರಾ ಮುಂದಕ್ಕೆ ಬೇಡ, ಕೆಬಿ ಕ್ರಾಸಿಗೆ ಬಂದು ನಿಮ್ಮ ಲೆಫ್ಟ್ ಅಲ್ಲಿ ಬೀರ್ಸಂದ್ರ ಅಂತ ರೋಡ್ ಕಾಣುತ್ತೆ. ಸೊ ಅಲ್ಲಿಂದ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಊರೊಳಗಡೆ ಬೀರ್ಸಂದ್ರ ಇರೋದು. ಸೊ ಇದೇ ಅಡ್ರೆಸ್, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫ್ರೆಂಡ್ಸ್, ನಾವು ಆ ಕಡೆ ಹಂಗೆ ಅವರು 11 o'clock ಬನ್ನಿ ಅಂತಂದು ನಾನು ಮನೇಲಿ ಫ್ರೈಡೇ यस्यां हिरण्यं प्रभूतां ब्रह्म्यास्मिन्
विद्येयं पुरुषादः यत्रुचे प्रभूता भूत्वा सुसत्यमुद्वाः श्रियं पञ्चदशस्तेः चन्द्रशूलाग्निवर्णः तमकाचारे मोक्षमङ्गलदायिने सारे च मङ्गलाधारे पारे च सुसत्ते प्रतिमङ्गलवारे पोच्छाद्रिके सुखप्रदे सूत्रे यशोना समाहिते तन्मङ्गले भवत्यस्त्वा सर्वमङ्गले वदन्ते पुत्रभूताश्मङ्गलं चण्डिके ॐ देवी नमयोते तनुं दारिद्र्यविनाशिनी सर्वसङ्कटनिवारणे सर्व इष्टार्थसिद्ध्यकारिणे निवारय धनलक्ष्मी प्रसादसन्न्यस्ते ಅವರ ಮಾತಾಡಿರೋದು. ಸೊ ನಾನು ಸ್ಕಿಪ್ ಮಾಡ್ದಲೇ ವಿಡಿಯೋ ಚಾಮುಂಡೇಶ್ವರಿ ನಮಗೆ ನಂಬಿದ್ದು ಒಳ್ಳೇದು ಮಾಡವಳೆ. ನಾವು ಅಷ್ಟು ಶಕ್ತಿ ಇದೀವಿ. ನಾವು ಸಣ್ಣ ಹುಡುಗರಲ್ಲಿ ಓದಕ್ಕೆ ಹೋಗುವಾಗ ದೀಪದ ಬೆಳಕು ಯಾವಾಗ ಸಿಮೆಂಟ್ ಬುಟ್ಟಲ್ವಾ, ಅವಾಗ ಬುಟ್ಟಿ ಇಕ್ಕೊಂಡು 3 ಜನ ಕುಂಡಿಸಿ ಓದಿಸ್ತಾ ಇತ್ತಂತೆ. ಯಾವಾಗ ನಮ್ಮ ತಾಯಿ ಪಲಾರ ಮಾಡಿಸ್ತೀನಿ ಕಣವ ನಿನಗೆ ಅಂತ ಆಕೆ ಮಾಡಿ ಕೇಳಿತ್ತಂತೆ. ಅವಾಗ ಬರ್ತದ ಶಕ್ತಿ ಅಲ್ಲದೆ ಮಾಡಿಸಿಲ್ಲ. ಮತ್ತು ಎಲ್ಲ ನಮ್ಮ 2 ಹೆಣ್ಮಕ್ಳ ಬ್ಯಾಗಲ್ಲಿ ಬರೀ ಕಟ್ಟಿರ್ವಿ. ಇದೆಲ್ಲ ಅರ್ಧದಿಂದ ಇನ್ನೊಬ್ಬ ಹಣ್ಣು ಬ್ಯಾಗಲ್ಲೂ ಇಲ್ಲ. ಎಷ್ಟು ಕಟ್ಟಿರ್ವಿ ಅಂದರೆ ಅಸಾಧ್ಯವಾಗಿರ್ತಂತೆ. ಏನು ಹಿಂಗಲ್ಲ ಈ ಥರ ಐತಲ್ಲ ಅಂತೇಳಿ ಯಾಕೆ ಹಿಂಗಾತು ಅಂತ ನೆನೆಸಂತಂತೆ. ಅವಾಗ ಓಹೋ ಪಲಾರ ಮಾಡಿಸ್ತೀನಿ ಅಂತ ಅಕ್ಕೆ ಪಟ್ಟಿದ್ದೆ. ನನ್ನ ಕೈ ಶಕ್ತಿ ಇಲ್ಲ ಮಾಡ್ಸಕ್ಕೆ, ಶಕ್ತಿ ಕೊಡುವ ಒಂದು ಮಾಡಿಸ್ತೀನಿ. ಇವತ್ತಿನಾಗ ಅದ್ರದ್ದೇ ಆದರೆ ಈ ಗಂಟೆ ಒಳಗೆ ಇದು ಕಾರಣಂಗೆ ಆಗ್ಬೇಕು ಹಿಂಗು ಅಂತ ಅಂದಾಗ ಅರ್ಕೆ ಕಟ್ಟಂತೆ. ಆ ಗಂಟೆನೇ ಒಂದೇ ಒಂದು ಕಟ್ಟಿರುವುದಾಗ ಅದಂತೆ. ಅವಾಗ ನಮ್ಮ ತಾಯಿ ನಂಬಿ ನಮಗೂ ನಂಬಿ ಒಳ್ಳೆಯ ಮಾಡು ಪೂಜೆ ಮಾಡವ ನೀನು, ಅದು ಹೆಂಗ್ ಮಾಡ್ತದ ಅದೇ ರೀತಿ ಮಾಡ್ಕೊಂಬ ಅಂತ ಹೇಳಿತು. ನಮ್ಮ ಚಾಮುಂಡೇಶ್ವರಿ ನಂಬಿದವ್ರಿಗೆ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ಬಟ್ ಹೇಳ್ಬೇಕು ಅಂದ್ರೆ ತಾಯಿ ಇದ್ದಾಳೆ. ನಾನು ಒಂದ್ ದಿವಸ ನಾನು ನಮ್ಮ ಯಜಮಾನ್ರು ಪೂಜೆ ಮಾಡ್ತಿದ್ರು. ನಾನು ನಮ್ ದೇವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡಿಲ್ಲ. ನಾವು ಮನೆಯಲ್ಲಿ ಪೂಜೆ ಮಾಡಕ್ಕೆ ಫೋಟೋ ಇಟ್ಕೊಂಡಿದ್ದು. ನಮ್ಮ ಮನೆಯವರು ದಿವಸ ಪೂಜೆ ಮಾಡ್ತಾ ಇದ್ರು. ನಾನೊಂದ್ ದಿವಸ ಯಾಕೆ ನೀನು ಹಿಂಗ್ ಮಾಡ್ತಾ ಇದ್ದೀನಿ, ತಾಯಿ ಜಗನ್ಮಾತೆ ಅವಳು ಯಾವತ್ತೂ ಕೆಟ್ಟದ್ದು ಇಲ್ಲ. ನಾನು ನಂಬಿದೀನಿ, ನಂಬಿದವ್ರಿಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ನಾನು ಇವತ್ತು ನಂಬಿದೀನಿ, ನಾಳೆಗೂ ನಂಬಿದೀನಿ. ನಾನು ಇಲ್ಲಿ ಅರ್ಚನೆ ಕುಂಕುಮ ಅರ್ಚನೆ ಎಲ್ಲಾ ಮಾಡ್ಸಿದೀನಿ. ನನ್ಗೆ ದೇವ್ರು ಒಳ್ಳೇದ್ ಮಾಡಕ್ಕೆ ಅಷ್ಟೇ. ನಾವು ಈ ದೇವಸ್ಥಾನದ ಕನ್ವೀನರ್ CS ರಾಜಶೇಖರ್ ಅಂತ. ಇಲ್ಲಿ ಜಾತ್ರೆ ವರ್ಷಕ್ಕೊಂದ್ಸರಿ ವೈಶಾಖ ಮಾಸದಲ್ಲಿ ಜಾತ್ರೆ ಮಾಡ್ತೀವಿ. ಅದಾದ್ಮೇಲೆ ತಿಂಗಳು ಜಾತ್ರೆ ಮಾಡ್ತೀವಿ. ಅದಾದ್ಮೇಲೆ ಪ್ರತಿ ತಿಂಗಳು ಪೌರ್ಣಮಿ ಕಟ್ಲೆ ಮಾಡ್ತೀವಿ. ಅದಾದ್ಮೇಲೆ ಈಗ ಉದ್ದಬ್ಬ ಇದರಲ್ಲಿ ಆಷಾಢ ಮಾಸದಲ್ಲಿ 4ನೇ ತಾರೀಕು ಆಮೇಲೆ 1ನೇ ಶುಕ್ರವಾರದಿಂದ 4 ಶುಕ್ರವಾರನು ನಾವು ಇಲ್ಲಿ ಆಚರಿಸ್ತೀವಿ. ಅದಾದ್ಮೇಲೆ 4ನೇ ತಾರೀಕು ಜನ್ಮ ವರ್ಧಂತಿ ಮಾಡ್ತೀವಿ. ಸಕಲ ಸದ್ಭಕ್ತರು ಇಲ್ಲಿ ನಡ್ಕೊಂಡಿರೋ ಜನಗಳಿಗೆಲ್ಲ ಒಳ್ಳೇದಾಗಿದೆ. ಅವರು ಎಲ್ಲರೂ ಇಲ್ಲಿ ಕೇಳಿದ ಇದನ್ನೆಲ್ಲ ಫಲ ಅಪೇಕ್ಷೆಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ಹಿಂಗೆ ಒಳ್ಳೇದನ್ನೇ ಮಾಡಿದೆ ಇಲ್ಲಿ. ಅದರಿಂದ ಜನ ಎಲ್ಲ ತುಂಬಾ ಬರ್ತಾರೆ. ಈಗ ಆಮೇಲೆ ನೂತನವಾಗಿ ಒಂದು ತೇರು ನಿರ್ಮಿಸ್ತಾ ಇದ್ದೀವಿ ದೇವಾಲಯಕ್ಕೆ. ಆ ದೇವಾಲಯಕ್ಕೆ ಉಚಿತವಾಗಿ ಎಲ್ಲ ಮರಾಮತ್ತುಗಳು ಎಲ್ಲ ಕೊಟ್ಟಿದ್ದಾರೆ. ಕೆಲವರು ದಾನಿಗಳು ಬೇಕಾದ್ರೆ ಧನ ಸಹಾಯ ಮಾಡ್ಬೋದು. ಎಲ್ಲರೂ ಕೈ ಹಾಕ್ಬೇಕು, ಎಲ್ಲರೂ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಇವಾಗ ಇರತಕ್ಕಂತ ಈ ಬೇವಿನ ಮರ ಮತ್ತು ಹಳ್ಳಿ ಮರ ಸುಮಾರು 300-400 ವರ್ಷಗಳಿಂದ ಇದೆ. ಅದು ನಾವು ನೋಡಿಲ್ಲ, ನಮ್ಮ ತಂದೆಯರು ನೋಡಿಲ್ಲ, ನಮ್ಮ ತಾತನು ನೋಡಿಲ್ಲ. ಅದಕ್ಕಿಂತ ಮೊದಲಿಂದ ದೇವಸ್ಥಾನ ಮುಂದೆ ಇದೆ. ಇದು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದು ಅದರಷ್ಟು ಅದೇ ಬಿಸಿಲು ಸಹ ಯಾರಿಗೂ ತೊಂದರೆ ಆಗಿಲ್ಲ. ಸೊ ನಿಮ್ಗೆ ಎಷ್ಟೊಂದ್ ಜನ ಹಿಂದೆ ಡೌಟ್ ಬಂದಿರ್ಬೋದು ಎಷ್ಟು ವರ್ಷದ ಹಳೇದು ಅಂತ ಹೇಳಿಲ್ಲ. ಸೊ ಅವರು ಇದನ್ನ ಹೇಳ್ತಾರೆ ಎಷ್ಟು ವರ್ಷದ ಹಳೆ ದೇವಸ್ಥಾನ ಇದು ಏನು ಅಂತ ಹೇಳಿ. ಎಷ್ಟು ವರ್ಷದ ಹಳೆ ದೇವಸ್ಥಾನ ಇದು? ಸುಮಾರು 400-500 ವರ್ಷ ಮೊದ್ಲೇ ಬಂದೈತೆ. ನಮಗ್ ಗೊತ್ತಿಲ್ಲ, ನಮ್ ತಾತಾನಿಗೆ ಗೊತ್ತಿಲ್ಲ. ಅದಕ್ಕಿಂತ ಹಳೆಯ ಕಾಲದ್ದು ಇದು, ಮಹಾರಾಜ ಕಾಲದ್ದು ಇದು.
ಇದರಿಂದ ನಿಮ್ಗೆ ಏನಾದ್ರೂ ದೇವ್ರು ಅಂದ್ರೆ ಕೃಪೆ ಏನಾರ ಆಗಿದ್ಯಾ? ದೇವ್ರು ತಾಯಿ ನಮ್ಗೆ ಒಳ್ಳೇದ್ ಮಾಡಿದ್ದಾಳೆ, ನಮ್ಗೆ ಬದುಕಕ್ಕೆ ಜೀವನ ಮಾಡಿರೋದು ಅದೇ, ಇದರಿಂದ ಆಧಾರ ನಮ್ಗೆ. ನಾವ್ ಯಾವ್ದಾರ ಒಂದ್ ಕೆಲಸ ಆದ್ರೂ ಇದಕ್ಕೆ ನಾವು ಕೈ ಮುಗಿದು ನಾವು ಬೇಡ್ಕೊಳ್ಳೋದು, ಇದು ಕೊಡೋದು, ಎಲ್ಲದೂ ಮಾಡೋದು ಇದೆ. ಕಷ್ಟ ಕಾರ್ಪಣ್ಯ ಎಲ್ಲದಕ್ಕೂ, ಒಂದ್ ನೀರಿಲ್ದ ಒಂದ್ ತೊಂದ್ರೆ ಆದ್ರೂ ಎಲ್ಲದಕ್ಕೂ. ಈಗ ಅಲ್ಲಿ ಮುದ್ದಿಲ್ ಬೋರ್ಡ್ ಬೇರೆ ಹಾಕಿದ್ರು. ಅದು ತುರುವೇಕೆರೆಯಿಂದ ತುರುವೇಕೆರೆ ರೋಡ್ ಅಲ್ಲಿ ಕೆಬಿ ಕ್ರಾಸ್ ಇಂದ 1 ಕಿಲೋಮೀಟರ್ ಲೆಫ್ಟ್. ಅಂದ್ರೆ ಇಲ್ಲೇ ದೇವಸ್ಥಾನದ ಬೋರ್ಡ್ ಇದೆ ಅಲ್ಲ, ಇಲ್ಲಿಗೆ ಬರ್ಬೇಕು ಅಂತ. ಬೀರ್ಸಂದ್ರ ಅಂತ ಹೇಳಿ ಬೋರ್ಡ್ ಇದೆ. ಬೀರ್ಸಂದ್ರ ಅಂತ ಹೇಳಿ ಯಾರಾದ್ರೂ ನೋಡಿದ್ರು ಗೊತ್ತಾಗುತ್ತೆ. ಮತ್ತೆ ಇನ್ನ ಆಗಸ್ಟ್ 4 ಇಟ್ಕೊಂಡಿದ್ದೀರಲ್ಲ, ಆಗಸ್ಟ್ 4 ಚಾಮುಂಡೇಶ್ವರಿ ಜನ್ಮದಿನ ಅಂತ ಹೇಳಿ ಪ್ರತಿ ವರ್ಷ 9-10 ವರ್ಷದಿಂದ ಮಾಡ್ತಾ ಇದೀವಿ. ಈಗ ಆಗಸ್ಟ್ 4ನೇ ತಾರೀಕು ಈಗ ಯಥೇಚ್ಛವಾಗಿ ಮಾಮೂಲಿ ಯಥೆಯನ್ನು ನಡೀತಾ ಇದೆ, ಮಾಡ್ತೀವಿ. ಎಲ್ಲ ಜನ ಸದ್ಭಕ್ತರು ಅವ್ರು ಇವರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತಾವ್ರೆ, ಬರ್ತಾ ಇರ್ತಾರೆ. ಇನ್ನು ಈ ತಿಂಗಳೆಲ್ಲ ಪೂರ್ತಿ ವಾರ ಶುಕ್ರವಾರ ಅಭಿಷೇಕ ನಡೆಯುತ್ತೆ. ಆಷಾಢ ಮಾಸದಲ್ಲಿ ಪ್ರತಿ ಆಷಾಢ ಮಾಸದಲ್ಲಿ ತಿಂಗಳ ಅಭಿಷೇಕ ನಡೆಯುತ್ತೆ. ಅನ್ನದಾಸ ಎಲ್ಲ ನಡೆಯುತ್ತೆ. ಚೆನ್ನಾಗಿ ಭಕ್ತರೆಲ್ಲ ಸೇರ್ಕೊಂತ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋದು ನಾನು. ನಮ್ದು ಒಂದು ಘಟನೆ ಏನು ಅಂದ್ರೆ, ಈ ತಾಯಿ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಕಣ್ಣಿಂದ ಕಂಡಿರೋದು, ನಾನು ಕೇಳಿರೋದು ವಿಷಯನ ನಿಮ್ಮ ಮುಂದೆ ಇವತ್ತು ಬಹಿರಂಗವಾಗಿ ಸಭೆ ಮುಂದೆ ಹೇಳ್ತಾ ಇದ್ದೀನಿ. ಈ ನನಗೆ ಒಬ್ಬ ಮಗ ಇದ್ದಾನೆ. ಆ ಮಗಂದು ಮದುವೆ ಆಯ್ತು. ಆ ಮದುವೆ ಆಗಿದ್ದು 3 ದಿವಸಕ್ಕೆ ಡೆಂಗ್ಯೂ ಜ್ವರ ಬಂತು. ಆ ಜ್ವರ ಬಂದಾಗ ನಾವು ಎಲ್ಲಾ ಹಾಸ್ಪಿಟ್ಲು ಎಲ್ಲಾ ಕಡೆ ಎಲ್ಲ ತಿರುಗಿ ಹೋದ್ರು. ಕೊನೆಗೆ ವಾಪಸ್ಸು ಇದು ಈ ಮಗ ಬದುಕಲ್ಲ ಅಂತ ಡಾಕ್ಟ್ರು ನಮಗೆ ಮಾಹಿತಿ ಕೊಟ್ರು. ಆಮೇಲೆ ನಾವು ಇಲ್ಲಿ ಬಂದು ಯಾರೋ ಒಬ್ರು ಹಿರಿಯರು, ಈ ಊರಲ್ಲಿ ಹಿರಿಯರು, ಅವ್ರೇನಂದ್ರು, ನೀನು ಚಾಮುಂಡೇಶ್ವರಿಯನ್ನ ನೀನು ನಂಬಿದ್ಯಲ್ವಾ ಅಂತ. ನಂಬಿದ್ದೀನಿ ಇದು ಆಯ್ತು. ಆ ತಾಯಿ ಹತ್ರ ಹೋಗಿ ನೀನೇ ಹೋಗಿ ಇದು ಒಂದು ಅಭಿಷೇಕ ಮಾಡಿಸು ಅಂತ ಹೇಳಿ ಅರ್ಕೆ ಮಾಡ್ಕೊಂಡು, ಅದನ್ನ ಆ ರೀತಿ ಅರ್ಕೆ ಮಾಡ್ಕೊಂಡಾಗ ಅಲ್ಲಿ ಏನ್ ಮಾಡಿದ್ರು, ಇನ್ನೊಬ್ರು ಬಂದು ಬುದ್ಧಿವಂತರು ಬಂದು, ಬೇಡ ಈಗ ಮುತ್ತೈದೆ ಆಗಿರೋ ನೀನ್ ಸೊಸೆಗೆ ಆ ತಾಯಿಯ ಒಂದು ಮಾಂಗಲ್ಯ ಇರ್ತಕ್ಕಂತ ಅರಿಶಿನ ಕುಂಕುಮ ತಗೊಂಡೋಗಿ ನಿಮ್ಮ ಸೊಸೆಯ ಮಾಂಗಲ್ಯಕ್ಕೆ ಇಡುತ್ತೆ ಹೇಳಿದಾಗ ಅದನ್ನು ಮಾಡ್ತಿ. ವಿತಿನ್ 1 ಗಂಟೆ 2 ಗಂಟೆ ಒಳಗೆ ಯೂರೋಲ್ ಇದ್ದಂತಹ ಡೆಂಗ್ಯೂ ಜ್ವರ ಅಲ್ಲಿಂದ ಸ್ಟಾರ್ಟ್ ಆಯ್ತು. 1000, 2000, 20,000, 30,000, ಲಕ್ಷವರೆಗೂ ಹೋಯ್ತು. ಬೆಂಗಳೂರು ತಗೊಂಡೋಗಿ ವಾಪಸ್ ತಗೊಂಡ್ಬಂದು ಆ ತಾಯಿಗೆ ನಂಬಿ ನಾನು ಆಮೇಲೆ ನಂಬಿದ ಮೇಲೆ ನಮ್ಮ ಹುಡುಗರಿಗೆ ಒಳ್ಳೇದಾಯ್ತು. ಆಮೇಲೆ ತಾಯಿ ಆಶೀರ್ವಾದದಿಂದಲೇ ನಮಗೆ ನಾವು ಕೇಳ್ಕೊಂಡಿದ್ದವು 2 ಹೆಣ್ಣು ಮಗಳು ಕೇಳಿದ್ದು. ಅವು ಸಹ ತಾಯಿ ಅನ್ನೋದ್ರಿಂದ 2 ಹೆಣ್ಣು ಮಗಳು ಹುಟ್ಟೇವೆ. ಒಂದಕ್ಕೆ ದೇವಿಕಾಂತ ಇಕ್ಕಿದೀವಿ, ಇನ್ನೊಂದು ಬೇರೆ ಹೆಸರು ಇಕ್ಕಿದೀವಿ. ಈ ತಾಯಿ ಹೆಸರನ್ನೇ ನಾವು ಮೊದಲು ಮಾಡಿದ್ದೀವಿ. ಈ ತಾಯಿಯಿಂದ ನಮಗೆ ಬಹಳ ಅನುಕೂಲ ಐತೆ, ಬಹಳ ಅನುಕೂಲ ಪಡೆದಿದ್ದೀನಿ. ಈ ತಾಯಿ ನಾವು ಯಾರನ್ನೇ ನಾವು ಬೇರೆ ಅಂದ್ರೆ ತಾಯಿ ಬಿಟ್ಟು ಏನೇ ಮಾಡಿರುವೆ ನಾನು ಈ ತಾಯಿಗೆ ನಾನು ಕೈ ಮುಗ್ದೇ ಹೋಗೋದು. ಆಮೇಲೆ ಪ್ರತಿ ನಾವ್ ಏನೇ ಮಾಡ್ಬೇಕಾದ್ರೆ ಒಂದು ಚುನಾವಣೆ ಆಗಲಿ, ಒಂದು ಮತ್ತೊಂದಾಗಲಿ, ತಾಯಿ ಬಂದು ತಲೆವಾಗಿ ನಾನು ಹೋಗಿದ್ದೀನಿ. ಇವತ್ತೊಂದು ನಾನು ಕಾಪಾಡಿಕೆ ಬಂದು ಇವತ್ತು ನನಗೆ ಒಳ್ಳೇದಾಗಿದೆ, ಇನ್ನೂ ಒಳ್ಳೇದಾಗುತ್ತೆ, ಬಂದಂತ ಜನಗಳು ಒಳ್ಳೇದಾಗುತ್ತೆ. ಇದನ್ನ ನಾವೇ ಮಾಡ್ತಾ ಇದೀವಿ ಎಲ್ಲ ಸೇರ್ಕೊಂಡು. ಈ ತಾಯಿಯವರ ಆಗಸ್ಟ್ 4ನೇ ತಾರೀಕು ಜನ್ಮೋತ್ಸವವನ್ನು ಆಚರಿಸ್ತೀವಿ. ಆನೆ ಅಂಬಾರಿ ಕರೆಸ್ತೀವಿ, ದೀರ್ಘಾಯಷೆ ಕುಣಿತ ಮತ್ತು ಇನ್ನು ಅನೇಕ ಮನರಂಜನೆ ಕಾರ್ಯಕ್ರಮಗಳನ್ನು ಊರಿನ ನಮ್ಮ ಕನ್ವೀನರ್ ಅಂತ ರಾಜಶೇಖರ್ ಅವರ ಸಮ್ಮುಖದಲ್ಲಿ ನಾವು ಹಲವಾರು ಹುಡುಗರು ಸಂಘ ಸಂಘಟನೆಗಳು ಸೇರ್ಕೊಂಡು ಆಚರಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆ ಜನ ಅಂದ್ರೆ ಅದು ಒಂದು ನೋಡ್ಬೇಕು ನೀವು. ಇತಿಹಾಸದಲ್ಲಿ ಎಲ್ಲೂ ಈ ಸಣ್ಣ ಹಳ್ಳಿಲಿ ಇಷ್ಟು ಜನ ಸೇರುತ್ತೆ ಅಂತ ನಮಗೆ ಪರಿಶೀಲನೆ ಅಷ್ಟು ಜನ ಸೇರುತ್ತೆ. ಬರುವವರು ಇಡೀ ನಾಡಿನ ರಾಜ್ಯದ ಮೂಲೆಯಿಂದ ಜನಗಳು ಸಹ ಬರ್ತಾ ಇದ್ದಾರೆ. ಇವತ್ತು ನೋಡಲ್ಲಿ ಅವರು ಮಾದಾಪುರದಿಂದ ಬಂದಿದ್ದಾರೆ ಭಕ್ತಾದಿಗಳು, ಅವರು ಕುಂದೂರಿಂದ ಬಂದಿದ್ದಾರೆ, ಅನೇಕ ಅಕ್ಕಪಕ್ಕ ಹಳ್ಳಿ ಜನನು ಇವತ್ತು ಆಷಾಢ ಪೂಜೆಗೆ ಆಗಮಿಸ್ತಾರೆ. ಮತ್ತು ಅವತ್ತು ಸಹ ಜನ್ಮದಿವಸನೂ ಸಹ ಆಚರಿಸ್ತಾರೆ. ಈ ನಡೆ ನುಡಿಯನ್ನ ನಮ್ಮ ಗುಡಿಗೌಡಂತ ರಾಜಶೇಖರ್ ಅವರ ಅನುಮತಿ ಇಲ್ಲದೆ ನಾವೇನು ಮಾಡಲ್ಲ. ಅವ್ರ ಅನುಮತಿ ಕೊಟ್ಟಕ್ಕೆ ನಾವೆಲ್ಲದನ್ನು ನಾವು ಮಾಡ್ತಾ ಇದೀವಿ. ಈಗ ತೇರ್ ಮಾಡಿಸ್ಬೇಕು ಅಂತ ಹೊರಟು ಅವ್ರ ಅನುಮತಿ ತಗೊಂಡು ಗ್ರಾಮಸ್ಥರನ್ನು ಸಹಾಯ ಮಾಡಿದರು. ಗ್ರಾಮದ ಒಂದು ತೇರು ಅಲ್ಲಿ ಅರ್ಧಬರ್ಧಾಗಿ ಮಾಡಿದ್ದಾರೆ. ಅವರೆಲ್ಲ ಹೋಗಿದ್ದಾರೆ ಕೆಲಸ. ಮುಂದಿನ ಜಾತ್ರೆ ಅದು ಓಪನ್ ಆಗುತ್ತೆ. ಅವ್ರ ಅನುಕಾರ, ಅವ್ರ ಆಶೀರ್ವಾದ, ತಾಯಿ, ಆಮೇಲೆ ಪೂರ್ವ ದೇವರಾದ ಆಂಜನೇಯ ಸ್ವಾಮಿ ಆಶೀರ್ವಾದ ಮತ್ತು ಎಲ್ಲಾ ದೇವರುಗಳ ಆಶೀರ್ವಾದದಿಂದ ಈ ಗ್ರಾಮವು ಸುಭಿಕ್ಷವಾಗಿದೆ. ಯಾವುದೇ ತರದ್ದು ತೊಂದರೆ ಇಲ್ಲದೆ ಜನರು ಸೌಖ್ಯವಾಗಿ ಸಕಲು ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಿಕೆ ಬಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ,
ಸೊ ಊರಿನ ಜನ ಎಲ್ಲರೂ ನನ್ನ ವೀಡಿಯೋಗಳ್ನೆಲ್ಲ ನೋಡಿದ್ದೀರಾ. ಸೊ ಬಟ್ ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ ವಿಡಿಯೋದಲ್ಲಿ, ನಾನು ಅಲ್ಲೂ ಹೇಳಿ ಬಂದಿದ್ದೀನಿ. ಸೊ ನಾನು ಒಬ್ಬಳೇ ನಿಮ್ಮೂರ ದೇವ್ರನ್ನ ನಾನು ಪ್ರಚಾರ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ಆದಷ್ಟು ನೀವು ನನ್ನ ಜೊತೆ ಸೇರಿಕೊಂಡು ನನ್ನ ವಿಡಿಯೋಕ್ಕೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್, ಶೇರ್ ಮಾಡಿದರೆ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ಹೋಗಿ ತಲುಪುತ್ತೆ, ಅಷ್ಟು ನಿಮ್ಮ ದೇವರು ಪ್ರಚಾರ ಆಗುತ್ತೆ ಅಂತ ಹೇಳ್ತೀನಿ. ಸೊ ರಾತ್ರಿ 9 ಗಂಟೆವರೆಗೂ ಊಟ ನಿರಂತರವಾಗಿ ದಾಸೋಹ ಇದೆ. ಎಲ್ಲಾ ಜನಗಳು ಬಂದು ನಮ್ಮ ತಾಯಿ ಅಮ್ಮನವರ ಪ್ರಸಾದ ತಗೊಬೇಕು ಅಂತ ಹೇಳಿ, ಆಶೀರ್ವಾದ ತಗೊಬೇಕು ಅಂತ ಹೇಳಿ ನಾವು ಎಲ್ಲರನ್ನು ಕೇಳ್ಕೊಂತ ಇದ್ದೀವಿ. ಜೈ ಚಾಮುಂಡೇಶ್ವರಿ, ಜೈ ಆಂಜನೇಯ, ಜೈ ಬಸವೇಶ್ವರ. ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೇವಸ್ಥಾನದ ಹಾಕಿರೋದ್ರಿಂದ ಅವ್ರು ಹೇಳ್ತಿರೋದು ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಟ್ ನಾನು ಅವ್ರು ಏನು ಹೇಳಿದ್ದು ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗಸ್ಟ್ 4 ತಾಯಿ ಚಾಮುಂಡೇಶ್ವರಿ ಜನ್ಮೋತ್ಸವ ದಿನ ಆನೆ ಅಂಬಾರಿ ಇದು ಉತ್ಸವ ಇದೆ. ಮತ್ತೆ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಅವರು ಬರ್ತಾ ಇದ್ದಾರೆ, ನೀವು ಬನ್ನಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾನೇ ಕರೆಕ್ಟ್ ಫಸ್ಟು ಹೇಳಿದ್ದೀನಿ. ಸೊ ಈಗಲೂ ಹೇಳ್ತಾ ಇದ್ದೀನಿ, ಯಾರು ಮಿಸ್ ಮಾಡ್ದಲೆ ಆಗಸ್ಟ್ 4ನೇ ತಾರೀಕು ಬೀರ್ಸಂದ್ರ ಊರಿಗೆ ಎಲ್ಲರೂ ಆ ತಾಯಿಯ ಜನ್ಮೋತ್ಸವಕ್ಕೆ ಹೋಗಿ ಹಾಜರಾಗಿ ಆ ತಾಯಿಯ ಕೃಪೆಯನ್ನು ಪಡಿಬೇಕು ಅಂತ ಕೇಳ್ಕೊತೀನಿ. ಸೊ ಮತ್ತೆ ಅಲ್ಲಿಂದ ನಾವು ಅವರು ಊರಿನ ಜನ ಎಲ್ಲ ಸೇರಿ ಅವರೇ ದುಡ್ಡು ಹಾಕ್ಕೊಂಡು ತೇರೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ಊಟದೆಲ್ಲ ವ್ಯವಸ್ಥೆಯನ್ನು ಅವರೇ ಮಾಡ್ತಿದ್ದಾರೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಹಾಕ್ತಾ ಇಲ್ಲ, ಯಾಕಂದರೆ ತುಂಬ ಲಾಂಗ್ ಆಗೋಗ್ಬಿಡುತ್ತೆ ವಿಡಿಯೋ, ನಿಮಗೂ ನೋಡ್ತಾ ಇದ್ರೆ ಬೋರ್ ಆಗ್ಬೋದು. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಜನ ಅಲ್ಲಿರೋ ಜನ ಮಾತಾಡಿದ್ದಾರೆ. ಸೊ ಅವ್ರ ವಿಡಿಯೋಗಳನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.